ಕೋರ್ಟ್ಗೆ ನಟ ದರ್ಶನ್ ಹಾಜರು ಹಿನ್ನೆಲೆ ಎಸಿಎಂ ಕೋರ್ಟ್ಗೆ ಬಿಜೆಪಿ ನಾಯಕ ಸಚ್ಚಿದಾನಂದ ಆಗಮಿಸಿದ್ದಾರಂತೆ. ಐ ಡೋಂಟ್ ನೋ ವೈ. ಓಕೆ, ನಟ ದರ್ಶನ್ ಪರಮಾಪ್ತನಾಗಿರುವ ಇಂಡುವಾಳು ಸಚ್ಚಿದಾನಂದ, ಶ್ರೀರಂಗಪಟ್ಟಣದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಸಚ್ಚಿದಾನಂದ ಪರವಾಗಿ ಪ್ರಚಾರ ಮಾಡಿದ್ದ ನಟ ದರ್ಶನ್. ಓಕೆ, ನಮ್ಮ ಪ್ರತಿನಿಧಿ ಬಸವರಾಜ್ ಎಸಿಎಂಎಂ ಕೋರ್ಟಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಲೇಟೆಸ್ಟ್ ಏನು ಮಾಹಿತಿ ಬರ್ತಾ ಇದೆ? ಜೊತೆಗೆ ನನಗೆ ಆ ಸುತ್ತಮುತ್ತ ಇರುವಂಥ ಜಾಗ ಕೂಡ ತೋರಿಸ್ಬೇಕು ನಿಮ್ಮ ಜೊತೆಗೆ. ಅಲ್ಲಿ ಯಾರಿದ್ದಾರೆ ಕ್ಯಾಮ್ರಾಮನ್? ಎಲ್ಲ ಆ ಸುತ್ತಮುತ್ತ ಯಾವ ರೀತಿ ಇದೆ, ಅಲ್ಲಿ ಪರಿಸರ ಯಾವ ರೀತಿ ಇದೆ, ಎಲ್ಲವನ್ನು ನೀವು ನನಗೆ ವಿವರಿಸಬೇಕು ಪ್ಲೀಸ್. ಖಂಡಿತ ಜಯಪ್ರಕಾಶ್, ಏನು ನಟ ದರ್ಶನ್ ಅವರ ಮೇಲೆ ಬಂದಿರತಕ್ಕಂತಹ ಕೊಲೆ ಆರೋಪ ಏನಿದೆ, ಆ ಕೊಲೆ ಆರೋಪಕ್ಕೆ ಈಗಾಗಲೇ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಅಲ್ಲಿಂದ ನೇರವಾಗಿ ಕಾರ್ಪೊರೇಷನ್ ಸರ್ಕಲ್ ಇರ್ತಕ್ಕಂಥ ಎಸಿಎಂಎಂ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ. ನೀವು ನೋಡಬಹುದು, ಇಲ್ಲಿ ಇರ್ತಕ್ಕಂತಹ ಪೊಲೀಸ್ ಬಿಗಿ ಬಂದೋಬಸ್ತನ್ನು, ಯಾವುದೇ ಟ್ರಾಫಿಕ್ ಜಾಮನ್ನು ಕೂಡ ಆಗಕ್ಕೆ ಪೊಲೀಸರು ಇಲ್ಲಿ ಬಿಡ್ತಾ ಇಲ್ಲ. ಪ್ರಮುಖವಾಗಿ ಯಾವುದೇ ವಾಹನಗಳು ಬಂದರೂ ಅವ್ರನ್ನ ಕಳಿಸ್ತಾ ಇದ್ದಾರೆ. ಯಾಕಂದರೆ ಸೆಲೆಬ್ರಿಟಿ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಜನ ನಿಂತ್ಕೋಬಹುದು ಅನ್ನುವಂಥ ಕಾರಣಕ್ಕಾಗಿ, ಮತ್ತು ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಬಹುದು ಅನ್ನುವಂಥ ಕಾರಣಕ್ಕಾಗಿ, ಮತ್ತು ಸಾಕಷ್ಟು ಅಭಿಮಾನಿಗಳು ಕೂಡ ಕೋರ್ಟ್ಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮೂರು ಗೇಟ್ಗಳಿದ್ದಾವೆ ಈ ಕೋರ್ಟ್ಗೆ. ಮೂರು ಗೇಟ್ಗಳಲ್ಲಿ ಬಿಗಿ ಭದ್ರತೆಯನ್ನು ಪ್ರಮುಖವಾಗಿ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಗೇಟ್ ಮೂಲಕನೇ ವೈಡ್ ಕೂಡ ಕೇಳಿ ಅದು ತೋರಿಸಿ ಅಲ್ಲಿ ದೃಶ್ಯಾವಳಿಗಳನ್ನ ಗೇಟ್ ಮೂಲಕನೇ ಅವ್ರನ್ನ ಇನ್ನೂ ವೈಡ್ ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ವೈಡ್ ಆಗಿ ಹೋಗಿ ಲೋಹಿತ್ ನೋಡ್ಬೋದು ಜಯಪ್ರಕಾಶ್, ನೇರವಾದಂಥ ದೃಶ್ಯಾವಳಿಗಳಲ್ಲಿ ಇಲ್ಲಿರ್ತಕ್ಕಂಥ ವಾಹನಗಳನ್ನು ಕೂಡ ಎತ್ತಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಸವರಾಜ್, ಹಾಗಾಗಿ ಈಗಾಗಲೇ ಮುಂಜಾಗ್ರತಾ ಕ್ರಮ ಇಲ್ಲಿ ಪೊಲೀಸರು ಇನ್ನೊಂದಿಷ್ಟು ಗೇಟ್ಗಳಲ್ಲಿ ಮತ್ತು ವೈಡ್ ತೋರಿಸ್ಬೇಕಂತೆ ನೋಡಿ. ವೈಡ್ ಆಗಿ ಮೇಲೆ ಕೆಳಗೆ ನೀವು ದೃಶ್ಯಾವಳಿಗಳನ್ನ ನೋಡಬಹುದು. ಐ ವಾಂಟ್ ಟಾಪ್ ಆಂಗಲ್. ಏನಿದೆ ಗೊತ್ತಾಗಬೇಕು ನಮಗೆ ವೀಕ್ಷಕರಿಗೆ. ಟಾಪ್ ಆಂಗಲ್ ಇಂದ ತೋರಿಸ್ಬೇಕಂತೆ. ಜಯಪ್ರಕಾಶ್, ವಾತಾವರಣ ಈಗಷ್ಟೇ ಮಳೆ ಬಂದು ನಿಂತಿರೋದಕ್ಕಾಗಿ ಕೂಲಾಗಿ ಎಲ್ಲ ಪೊಲೀಸರು ಕೂಡ ನಿಂತ್ಕೊಂಡಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರುವಂತಹ ಸಂದರ್ಭ ಇರೋದ್ರಿಂದ ಅವರು ಕೂಡ ಆತಂಕದಲ್ಲಿದ್ದಾರೆ. ಎಲ್ಲಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ನುಗ್ಗಿ ಬರಬಹುದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ದರ್ಶನ್ ಮತ್ತು ಆತನ ಗ್ಯಾಂಗನ್ನು ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ.